ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸಾವುಗಳ ಪ್ರಕರಣದ ತನಿಖೆ 14 ದಿನ ಪೂರೈಸಿ 15ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ನಡೆದ ಶೋಧ ಕಾರ್ಯ ಅಂತ್ಯವಾದ ನಂತರ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇಂದು ತನಿಖೆ ನಡೆಯುತ್ತಾ ನಡೆಯಲ್ವಾ ಎನ್ನುವ ಅನುಮಾನಗಳಿಗೆ ಕಾರಣವಾಗಿದೆ. ಏಕೆಂದರೆ 13ನೇ ಸ್ಥಳದಲ್ಲಿ ಎಷ್ಟೇ ಗುಂಡಿ ತೋಡಿದರೂ ಯಾವುದೇ ಶವದ ಕುರುಹು ಕಂಡುಬರದೇ ಇರುವುದರಿಂದ ದೂರುದಾರನ ಮೇಲೆ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈತ ಸುಳ್ಳು ಹೇಳ್ತಾ ಇದ್ದಾನಾ ಅನ್ನೋ ಪ್ರಶ್ನೆಗೆ ಕಾರಣವಾಗಿದೆ. ಕೆಲವು ದೇಹದ ಮೂಳೆಗಳು ಸಿಕ್ಕಿರುವುದು ನಿಜ, ಆದರೆ ಬಹುನಿರೀಕ್ಷಿತವಾಗಿ 13ನೇ ಗುಂಡಿಯಲ್ಲಿ ಏನೂ ಸಿಗಲೇ ಇಲ್ಲ. ಹೀಗಾಗಿ ಆ ಅನಾಮಿಕನ ಮೇಲೆ ಆರೋಪಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ನಡುವೆ ದೂರುದಾರ ಹೆಣ ಹೂತು ಹಾಕಿದ್ದು ಹೌದು, ನಾವು ನೋಡಿದ್ದೇವೆ ಅಂತ ಮತ್ತಿಬ್ಬರು SIT ಮುಂದೆ ಹಾಜರಾಗಿದ್ದಾರೆ. ಹೀಗಾಗಿ 2 ದಿನ ಕಾರ್ಯಾಚರಣೆಯನ್ನು ನಡೆಸಿ ಈ ಜಾಗದಲ್ಲಿ ಅಗೆಯಲಾಗಿತ್ತು. ಆದರೆ ಯಾವುದೇ ಕುರುಹು ಪತ್ತೆಯಾಗಲೇ ಇಲ್ಲ. ಹೀಗಾಗಿ ಶೋಧ ಕಾರ್ಯದ ನಂತರ 15ನೇ ದಿನವಾದ ಇಂದು ಯಾವ ಜಾಗದಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಎಂಬುದೇ ಕುತೂಹಲಕ್ಕೆ ಕಾರಣವಾಗಿದೆ. ಏಕೆಂದರೆ SIT ಅಧಿಕಾರಿಗಳು SIT ಕಚೇರಿಗೆ ಹೋದ ನಂತರ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ. ಆದರೆ ಇನ್ನೂ ಕಾರ್ಯಾಚರಣೆಯ ಪ್ರಾರಂಭವಾಗಿಲ್ಲ. 13ನೇ ತಾಣದ 2ನೇ ಜಾಗದಲ್ಲಿ ಕೂಡ ಬುಧವಾರ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. 32 ಅಡಿ ಆಳಕ್ಕೆ 13 ಅಡಿ ಅಗಲಕ್ಕೆ ಅಗೆಯಲಾಗಿತ್ತು ಕೂಡ ಕುರುಹು ಪತ್ತೆಯಾಗಲೇ ಇಲ್ಲ. ವೀಕ್ಷಕರೇ, ಈ ಇಬ್ಬರು ಈಗ ಪ್ರತ್ಯಕ್ಷ ಸಾಕ್ಷಿದಾರರಾಗಿ SIT ಪರಿಗಣಿಸಬೇಕಾಗಿದೆ. ಇವರು ತನಿಖೆ ನಡೆಸಿದರೆ ನಾವು ಎಲ್ಲ ಸಾಕ್ಷಿಯನ್ನ ಹೇಳಲು ಸಿದ್ಧ ಅಂತ ಆ ಇಬ್ಬರು ಸಾಕ್ಷಿದಾರರ ಪರವಾಗಿ ನಿಂತಿದ್ದಾರೆ. ಇನ್ನೊಂದು ನೇತ್ರಾವತಿ ನದಿಯ ತಡದಲ್ಲೂ ಕೂಡ ಶವ ಹೂತು ಹಾಕಿರುವ ಪ್ರಕರಣದಲ್ಲಿ ಒಬ್ಬ ಅಧಿಕಾರಿಯ ಪಾತ್ರವೂ ಕೂಡ ಇದೆ. ಅದನ್ನು SITಯ ಬಳಿ ಹೇಳ್ತೇವೆ. ಅಂಬಾಸಿಡರ್ ಕಾರಿನ ಡಿಕ್ಕಿಯಿಂದ ಹೆಣ ತೆಗೆದು ಸಂಜೆ 4ರಿಂದ 5 ಗಂಟೆಯ ಸುಮಾರಿಗೆ ಕದ್ದು ಮುಚ್ಚಿ ಹೆಣ ಹೂತು ಹಾಕಿದ್ದನ್ನ ನಾವು ನೋಡಿದ್ದೇವೆ ಅಂತ ಪುರಂದರಗೌಡ ಹೇಳಿಕೆ ಕೊಟ್ಟಿದ್ದಾನೆ. ವೀಕ್ಷಕರೇ, ಈ ಇಬ್ಬರು ಈ ಸಂದರ್ಭದಲ್ಲಿ ಬಂದಿರುವುದು ದೂರುದಾರ ಅನಾಮಿಕನಿಗೆ ಬಲ ಬಂದಂತಾಗಿದೆ. ಆತನ ಮೇಲೆ ಅನುಮಾನ ಪಡುವ ಸಂದರ್ಭದಲ್ಲಿ ನಂಬಿಕೆ ಹೆಚ್ಚಾಗುವಂತೆ ಕಾರಣವಾಗಿದೆ. ಬಂದಿರುವ ಇಬ್ಬರು ಹೇಳ್ತಾರೆ, ಭಯದಿಂದ ಇಲ್ಲಿಯವರೆಗೂ ಬರಲಿಕ್ಕೆ ಆಗಲೇ ಇಲ್ಲ. ಈಗ CM SIT ರಚನೆ ಮಾಡಿರೋದ್ರಿಂದ ಹೇಳಲು ಧೈರ್ಯ ಬಂದಿದೆ ಅಂತ ಮುಂದೆ ಬಂದಿದ್ದಾರೆ. ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಹೆಣದ ಕುರುಹು ಸಿಗದೇ ಇರೋದಕ್ಕೆ ಪ್ರಮುಖ ಕಾರಣ ಏನೆಂದರೆ ಆ ಜಾಗ ಅಭಿವೃದ್ಧಿಯಾಗಿರೋದು. ಭಾರೀ ಮಳೆ ಬಂದು ಪ್ರವಾಹ ಬಂದ ಕಾರಣ ಆಣೆಕಟ್ಟು ಕೆಲಸದ ಕಾರಣದಿಂದಲೂ ಕೂಡ ಆ ಜಾಗ ವ್ಯವಸ್ಥೆ ಹಾಳಾಗಿದೆ ಅಂತ ಪುರಂದರಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ವೀಕ್ಷಕರೇ, ದಿನದಿಂದ ದಿನಕ್ಕೆ ಧರ್ಮಸ್ಥಳಕ್ಕೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಹೆಚ್ಚಾಗ್ತಾ ಇದೆ. ಈಗಾಗಲೇ SIT ಮಧ್ಯಂತರ ವರದಿಯನ್ನು ಕೂಡ ಸಿದ್ಧಪಡಿಸಿದೆ. CM ಸಿದ್ದರಾಮಯ್ಯ ಅವರನ್ನು ಕೂಡ ಪ್ರಣವ್ ಮೊಹತಿ ಭೇಟಿಯಾಗಿ ಇಲ್ಲಿಯವರೆಗೂ ಆಗಿರುವಂತಹ ಎಲ್ಲ ಬೆಳವಣಿಗೆಗಳನ್ನು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನಷ್ಟು ತನಿಖೆಯಾಗುತ್ತಾ ಅನ್ನುವುದೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.